ಶಾರದಾ, ಅನ್ಯಾಯವಾಗಿ ಭೂಮಿ ಏನ್ ತಪ್ಪು ಮಾಡದಿದ್ರು ಅವಳು ತಪ್ಪು ಮಾಡಿದಾಳೆ ಅಂತ ತಿಳ್ಕೊಂಡು ಅವಳ ಮೇಲೆ ಕೈ ಇಟ್ಟೆ. ಅಯ್ಯೋ ರಕ್ತ, ಏನ್ ಮಾಡ್ತಿದ್ದೀರಾ ನೀವು? ನಚಿಕೇತ್ ಬೇಗ ಬಾ, ಬ್ಯಾಂಡೇಜ್ ತಗೊಂಬಾ, ಬರ್ತಾ. ಅತ್ತೆ, ಅಯ್ಯೋ ಅತ್ತೆ, ನಚಿಕೇತ್ ಏನ್ ಮಾಡ್ಕೊಂಡ್ರಿ ನೀವು? ಮಾವ, ಯಾಕೆ ಏನಾಯ್ತು? ಕೈಗೆ ಯಾಕೆ ಗಾಯ ಮಾಡ್ಕೊಂಡ್ರಿ? ಶ್ರವಣ, ಏನು ಇದೆಲ್ಲ? ದೊಡ್ಡ ಸಾಹೇಬ್ರು ಅವ್ರ ಕೈನ ಸೋಫಾ ಗುದ್ಕೋತಾ ಇದ್ರು. ಅಲ್ಲ, ನಿಮಗ್ ನೀವೇ ಈಗ ಹರ್ಟ್ ಮಾಡ್ಕೊಳ್ಳೋ ತರ ಏನಾಯ್ತು ಈಗ? ಭೂಮಿ ನನ್ನ ಮನೆಗೆ ವಾಪಸ್ ಕರ್ಕೊಂಡ್ಬರೋದಕ್ಕೆ ನನ್ನ ಮಗಳ ಕಣ್ಣಲ್ಲಿ ನೀರ್ ಹಾಕ್ಸೋ ತರ ನಾಟಕ ಮಾಡುದು. ನಾನು ನಿಜ ಅನ್ಕೊಂಡು ಅನ್ಯಾಯವಾಗಿ ತದ್ದ ಇಲ್ಲದ ಮಗು ಮೇಲೆ ಕೈ ಮಾಡೋದಕ್ಕೆ ಹೋಗಿದ್ದು. ಅಷ್ಟರಲ್ಲಿ ನಚ್ಚಿ ಬಂದು ತಡೆದ. ಇಲ್ದೆ ಹೋಗಿದ್ದಿದ್ರೆ ಪೂರ್ತಿ ವಿಷಯ ತಿಳಿದೆ ಎಂತ ದೊಡ್ಡ ತಪ್ಪು ಮಾಡ್ಬಿಡ್ತಿದ್ದೆ. ನಾನು ಮಾಡಿದ ತಪ್ಪಿಗೆ ನಾನೇ ಶಿಕ್ಷೆ ಕೊಟ್ಕೊಂತಿದ್ದೆ. ಸಾಹೇಬ್ರೆ, ನನಗ್ ನೀವ್ ಕೈ ಮಾಡೋದಕ್ ಬಂದ್ರೆ ಏನು ಒಂದೇ ಒಂದ್ ಕಾರಣಕ್ಕೆ ನಿಮಗ್ ನೀವೇ ಈ ರೀತಿ ಶಿಕ್ಷೆ ಕೊಟ್ಕೋತಿದ್ದೀರಾ? ನಿಮ್ ಮನ್ಸಿಂದ ನಾನು ಇಷ್ಟು ದೂರ ಹೋಗ್ಬಿಟ್ನಾ? ನೋಡಿ, ಮೊದ್ಲು ನೀವ್ ಹೇಳಿದ್ರಲ್ಲ ಮಾತು, ಅಪ್ಪ ಇಲ್ಲದೆ ಇರೋಳು ಅಂತ, ಆ ಮಾತನ್ನ ವಾಪಸ್ ತಗೊಂಡ್ಬಿಡಿ. ಯಾರು ಹೇಳಿದ್ ನನ್ಗೆ ಅಪ್ಪ ಇಲ್ಲ ಅಂತ? ನನಗ್ ನೀವಿಲ್ವಾ? ನನ್ ಜೀವನದಲ್ಲಿ ನಾನು ತಂದೆ ಸ್ಥಾನನೇ ಅಲ್ವಾ ಕೊಟ್ಟಿರೋದು. ಹಾಗಿದ್ಮೇಲೆ ನನ್ಗೆ ಹೇಗ ಅಪ್ಪ ಇರಲ್ಲ ಹೇಳಿ? ಹಾಗಿದ್ಮೇಲೆ ಅಪ್ಪ ಮಗಳಿಗೆ ಕೈ ಮಾಡಿದ್ರೆ ತಪ್ಪೇನು? ನೋಡಿ, ನಿಮಗ್ ನೀವೇ ಈ ರೀತಿ ಶಿಕ್ಷೆ ಎಲ್ಲ ಕೊಟ್ಕೊಂಡ್ರೆ ನನಗ್ ತುಂಬಾ ನೋವಾಗುತ್ತೆ. ಇನ್ನೊಂದ್ಸಲ ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ. ಸಾರಿ, ಇನ್ಯಾವತ್ತು ನಿನ್ನಪ್ಪ ಈ ರೀತಿ ತಪ್ಪು ಮಾಡಲ್ಲ. ಅದೆಲ್ಲ ಸರಿ, ಇವತ್ತು ಅಜ್ಜಿ ಹುಟ್ಟಿದಪ್ಪ. ಇವತ್ತೇ ನೀವ್ ಈ ರೀತಿ ಕೈ ಏಟ್ ಮಾಡ್ಕೊಂಡ್ರೆ ಮನೇಲಿ ಕೆಲ್ಸ ಎಲ್ಲ ಯಾರು ಮಾಡ್ತಾರೆ? ಯಾರೋ ಯಾಕೆ, ನೀನೇ ಇದೆಯಲ್ಲ ಸೂಪರ್ ವುಮನ್. ನನ್ ಕೆಲ್ಸನೂ ಸೇರಿ ನೀನೇ ಮಾಡು. ಅರೆ ಅಪ್ಪು ಬಂದಿದ್ದಾಳೆ. ಹೇಗಿದೆ ಅಪ್ಪಿ? ಚೆನ್ನಾಗಿದ್ದೀನಿ ಅತ್ತೆ. ಅಪ್ಪು ಅಲ್ವೇ, ಪ್ರತಿ ಸಲ ಬರೋವಾಗ ಒಬ್ಳೆ ಬರ್ತೀಯಲ್ಲ, ಈ ಸಲನಾದ್ರೂ ನಿನ್ ಗಂಡನ ಜೊತೆಲಿ ಕರ್ಕೊಂಡ್ ಬರ್ಬೋದಿತ್ತಲ್ವಾ? ಈಗೇನು, ನಾನು ಇಲ್ಲೇ ಇಲ್ಲ ಅಥವಾ ವಾಪಸ್ ಹೋಗ್ಲಾ? ಮೊಟ್ಟ ಮಧ್ಯಾಹ್ನದಲ್ಲಿ ಅದೇನ್ ಕಾಮಿಡಿ ಮಾಡ್ತಾ ಇದಾರೆ ಇವರು. ಅಕ್ಕ, ಹಬ್ಬಕ್ ಬರೋದೇನೋ ಬಂದೆ, ಆದ್ರೆ ಟೆಂಟ್ ಹಾಕೋ ತರ ಸೂಟ್ ಕೇಸ್ ಎಲ್ಲ ತಂದ್ಬಿಡಿದ್ಯಲ್ಲ. ಸುಮ್ನೆ ಇರು. ನೋಡಪ್ಪ ನಚ್ಚಿನ. ಲೇ ನಚ್ಚಿ, ಯಾಕೋ ಅವಳನ್ನ ರೇಗಿಸ್ತೀಯ? ನಿನ್ ಕೆಲ್ಸ ನೀನ್ ನೋಡ್ಕೋ, ಅವಳ ಕೆಲ್ಸ ಅವಳು ನೋಡ್ತಾಳೆ. ಅಪ್ಪು, ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಹೋಗು. ಅಪೇಕ್ಷಾ ಅವ್ರೆ, ಹೇಗಿದ್ದೀರಾ? ಮನೇಲಿ ಅತ್ತೆ ಮಾವ ನಿಮ್ ಯಜಮಾನ್ರು ಎಲ್ಲ ಚೆನ್ನಾಗಿದ್ದಾರಾ? ಅಪೇಕ್ಷಾ ಅವ್ರೆ, ದೀಪಾವಳಿ ಹಬ್ಬಕ್ ಬಂದಿದ್ದೀರಾ. ಎಲ್ರು ಇವತ್ತು ನಗ್ನಗ್ತಾ ಹಬ್ಬ ಆಚರಿಸೋಣ, ಸರಿನಾ? ಇವಾಗಷ್ಟೇ ಬಂದಿದ್ದೀರಾ, ಹೋಗಿ ಬ್ಯಾಗ್ ಇಟ್ಟು ಫ್ರೆಶ್ ಅಪ್ ಆಗಿ ಬನ್ನಿ. ಅಪ್ಪು ಬಾ. ನನಗೆ ಈ ರೀತಿ ಮಾಡಕ್ ಹೇಳಿರೋದು ಅಪ್ಪುನೇ. ಮೈದ್ನಾ, ಏನ್ ಆಮೆ ತರ ಕೆಲ್ಸ ಮಾಡ್ತಿದ್ಯಾ ನೀನು? ಬೇಗ ಬೇಗ ಮಾಡು. ನೀನ್ ಈ ತರ ಕೆಲ್ಸ ಮಾಡಿದ್ರೆ ಅಜ್ಜಿದು ಮುಂದಿನ ವರ್ಷ ಬರ್ತಡೆ ಬಂದ್ಬಿಡತ್ತೆ ಅಷ್ಟೇ. ನಾನು ನಿಂಗೆ ಸಹಾಯ ಮಾಡ್ತೀನಿ. ಅದಕ್ಕೆ ಯು ನೋ ದಿಸ್ ಆಲ್ಸೋ. ಬಾರಿ ಇದೀರಾ. ಸರಿ, ನಿಮ್ಗೆ ಎಲ್ಲ ಬರುತ್ತೆ ಅಂದ್ರೆ ನಿಮ್ಗೆ ಏನೇನ್ ಬರಲ್ಲ ಅಂತ ಒಂದು ಲಿಸ್ಟ್ ಕೊಟ್ಬಿಡಿ, ಅದನ್ನ ನಿಮ್ ಕೈಲಿ ಮಾಡ್ಸಲ್ಲ, ಓಕೆನಾ? ಲೇ ಮೈದ್ನ, ನೀವು ಯಾವಾಗ ನೋಡಿದ್ರೆ ಹೇಗಿರ್ತೀಯ ನೀನು? ಅಲ್ಲ, ಮನೇಲಿ ಎಲ್ಲರೂ ಎಷ್ಟೊಂದು ಖುಷಿಯಾಗಿದ್ದಾರೆ. ಒಳ್ಳೆ ಹೇಗ್ ಕಾಣ್ತಿದ್ಯಾ ಗೊತ್ತಾ ನೀನು? ಈ ಫಿಶ್ ಟ್ಯಾಂಕ್ ಇಂದ ಮೀನ್ ಹೊರಗಡೆ ಬಿದ್ದಿರುತ್ತ ನೋಡು, ಹಾಗೆ ವಿಲಿ 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 ಒಳಗಡೆ ಒದ್ದಾಡ್ತಿದ್ಯಾ ಅನಿಸ್ತಿದೆ. ಅಲ್ಲ ಕಣಪ್ಪ, ನೀನು ಪೊಲೀಸಪ್ಪ, ಮೈಂಡ್ ಚುರುಕಾಗ್ತಿರ್ಬೇಕು, ಆದ್ರೆ ಏನೋ ತಲೆಯಲ್ಲಿ ಓಡ್ತಾ ಇದೆ, ಏನು ಅಂತ ಗೊತ್ತಾಗ್ತಿಲ್ಲ. ಸತ್ಯಣ್ಣ, ಈ ಬಾಯಿ ಬಡ್ಕಿ ಬಗ್ಗೆ ಶ್ರವಣ್ ಮಾವನ್ಗೆ ಇಲ್ದೇ ಇರೋ ಮಮಕಾರ ಹುಕ್ಕಿ ಹರಿತಿದೆ. ಅಜ್ಜಿ ಮೊದ್ಲಿನ ತರ ಕೋಪ ಮಾಡ್ಕೋತಿರೋ ಹಾಗೆ ಇವಾಗ ಕೋಪನೇ ಮಾಡ್ಕೊಂತಿಲ್ಲ. ಭೂಮಿ ನೋಡಿದ್ರೆ, ಮನೆಯವರೆಲ್ಲರೂ ಭೂಮಿನ ಅಷ್ಟು ಹಚ್ಕೊಳ್ತಿರೋದ್ ನೋಡಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ ಸತ್ಯಣ್ಣ. ಭಯ ಆಗ್ತಿದ್ಯಾ? ಅಲ್ಲ ಕಣ, ಖುಷಿ ಪಡೋ ವಿಚಾರದಲ್ಲಿ ಭಯ ಯಾಕಾಗ್ಬೇಕು ನಿನ್ಗೆ? ಸತ್ಯಣ್ಣ, ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತಿರಲ್ಲ ನೀವು. ಮನೆಯವರೆಲ್ರಿಗೂ ಭೂಮಿ ಅಂದ್ರೆ ಫೇವ್ರೇಟ್ ಆಗೋಗಿದ್ದಾಳೆ. ಭೂಮಿನ ಅಜ್ಜಿ ಇಷ್ಟೊಂದು ಹತ್ಕೊಂಡ್ಬಿಟ್ರೆ 1 ವರ್ಷ ಆದ್ಮೇಲೆ ಭೂಮಿನ ಡಿವೋರ್ಸ್ ಮಾಡೋದಕ್ಕೆ ನಾನು ಏನ್ ಕಾರಣ ಕೊಡ್ಲಿ? ಏನು ಕಾರಣ ಕೊಡ್ಬೇಡ, ಭೂಮಿನ ಹೆಂಡತಿಂದ ಒಪ್ಕೊಂಡ್ಬಿಡು, ಜಮ್ಮಂತ ಜೀವನ ಮಾಡು. ಅಜ್ಜಿ ಭ್ರಮರಾಂಬ ಭ್ರಮನಾಮ ಭ್ರಮನಾಮ ಆಂಜನೇಯ, ಆದಷ್ಟು ಅಜ್ಜಿಗೆ ಭೂಮಿನೇ ಈ ಮನೆ ಸೊಸೆ ಅಂತ ಅನೌನ್ಸ್ ಮಾಡೋಗ್ ಮಾಡಪ್ಪ, ದಯವಿಟ್ಟು ದಯವಿಟ್ಟು ದಯವಿಟ್ಟು. ದಡಿ ಗಿಡಿ ತಗೊಂಡು ಹೊಡ್ಬಿಡ್ತೀನಿ ದೇವ್ರೆ, ಅಷ್ಟು ಮಾಡಪ್ಪ. ಒಳ್ಳೆ ಸತ್ಯಣ್ಣ, ಹೇಳ್ಬಿಡ್ಲಾ? ಏನಾಯ್ತು? ಅಯ್ಯೋ ತೀಟತಮ್ಮ, ಅದೇನಿಲ್ಲ ಕಣೋ. ನಿನ್ಗೆ ಒಂದು ಮುದ್ದಾದ ಹೆಣ್ಣು ಕೋತಿನ ನೋಡ್ಬಿಟ್ಟು 3 ಗಂಟೆ ಹಾಕ್ಸ್ಬೋಣ ಅಂತ ನಾನು ಸತ್ಯಣ್ಣ ಇಬ್ರು ಸೇರ್ಕೊಂಡು ಒಟ್ಟಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ.
ಬರೀ ಓಳು. ನೀವಿಬ್ರಿಗೆ ಅಷ್ಟು ಒಳ್ಳೆ ಬುದ್ಧಿ ಇದೆ ಅಂದ್ರೆ ನಾನಿಂತೂ ಖಂಡಿತ ನಂಬಲ್ಲ. ಸತ್ಯಣ್ಣ ಎಷ್ಟು ಸಲ ನನಗ್ ಗೊತ್ತು, ಅವ್ರು ಯಾವ್ದಕ್ಕಾದ್ರೂ ಪ್ರೇ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಿನ್ ಬಗ್ಗೆನೇ ಆಗಿರತ್ತೆ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೂ ನೀವಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅಲ್ವಾ? ಮುಚ್ಚಿಟ್ಕೊಳ್ಳಿ. ನನಗೂ ಗೊತ್ತು ಏನ್ ಮಾಡ್ಬೇಕು ಅಂತ, ಅದನ್ನ ಮಾಡಿ. ನಿಂತ್ಕೊಳ್ಳೋ. ಅಲ್ಲ ಅವ್ನು ನನ್ಗೇನು ಸೆಲ್ಫಿಶ್ ಅಂತೆ, ಸೆಲ್ಫಿಶ್ ಅರ್ಥ ಗೊತ್ತು ಅವನಿಗೆ. ಸ್ವಾರ್ಥ ಮನೋಭಾವ, ಒಳ್ಳೇದಕ್ ಮಾಡೋದು. ಇರೋ ಅವ್ನಿಗೆ ಕೇಳ್ತೀನಿ, ಬಿಡೋದಲ್ಲ. ಬಿಟ್ಟು ಹೇಳ್ಬಿಡು, ಹಿಡ್ಕೊಂಡಿರೋ ನೀನು ಹೋಗು, ಅವ್ನಿಗೆ ವಿಚಾರಿಸ್ಕೊ. ಸೆಲ್ಫಿಶ್ ಅಲ್ಲ ಅಂತ ಹೇಳು. ಆದ್ರೂ ಅಂತಿಮವಾಗಿ ಬೆಳಕಿದೆ ನಂಬಿಕೆಗಳಲ್ಲಿ ಮತ್ತು ಕನಸುಗಳಲ್ಲಿ. ಕವಿವಾಣಿನೇ ಇದೆ. ಜಗವೆಲ್ಲ ನಗುತ್ತಿರ್ಲಿ, ಜಗದಳಲು ನನಗಿರ್ಲಿ. ಸತ್ಯಣ್ಣ ಬನ್ನಿ. ಬಂದೆ ಕಣಪ್ಪ, ಬಂದೆ ತಂದೆ. ಅಪ್ಪು, ನಿನ್ ಗಂಡನ್ ಮನೆಗ್ ಹೋದಾಗಿಂದ ನಾನು ಎಷ್ಟ್ ಸಲ ಕಾಲ್ ಮಾಡಿದ್ರು ನೀನ್ ಯಾಕೆ ರಿಸೀವೇ ಮಾಡ್ಲಿಲ್ಲ ಅಪ್ಪು? ಅಪ್ಪು, ಗೆಟ್ ಔಟ್ ಮನಸ್ವಿನಿ. ನಿನ್ ಜೊತೆ ಮಾತಾಡೋದಕ್ಕೂ ನನಗಿಷ್ಟ ಇಲ್ಲ. ನೀನ್ ಬಚಾವಾಗೋದಕ್ಕೆ ನನ್ನನ್ ಸಿಕ್ಕಾಕ್ಸಿ ನಮ್ಮ ಮನೆಯಿಂದನೇ ನನ್ನನ್ನ ಹೊರಗ್ ಕಳಿಸ್ತೆ ಅಲ್ವಾ? ನಂಬಿಕೆ ದ್ರೋಹಿ ನೀನು. ಅಪ್ಪು, ಇಷ್ಟ ಆಶಾಗ್ ಮಾತಾಡ್ಬೇಡ ಪ್ಲೀಸ್. ನನ್ನ ಅಸಹಾಯಕತೆನೂ ಚೂರು ಅರ್ಥ ಮಾಡ್ಕೋ. ಅವತ್ ನಿನ್ನನ್ ಸಿಕ್ಕಾಕ್ಸಿದ್ದು ನಾನ್ ಬಚಾವಾಗೋದಕ್ಕೆ, ಆದ್ರೆ ತಪ್ಪು ನಿಂದು ಅಂತ ನಂಬಿಸೋದಕ್ಕೆ ಮನೆಯವರೆಲ್ಲರೂ ನಿನ್ನನ್ ಕ್ಷಮಿಸಿ ಮತ್ತೆ ಮನೆ ಕರ್ಕೊಂಡ್ರು. ಅದೇ ನಂದು ತಪ್ಪು ಅಂತ ಗೊತ್ತಾಗಿದ್ರೆ ಅಪ್ಪ ಪರ್ಮನೆಂಟ್ ಆಗಿ ನನ್ನನ್ನ ಈ ಮನೆಯಿಂದನೇ ಆಚೆ ಕರ್ಕೊಂಡು ಹೋಗಿರೋರು. ಅಪ್ಪಂದು ಅರಮನೆ ಅಂತ ಫಾರ್ಮ್ ಹೌಸ್ ಇದೆ, ಬಟ್ ಆದ್ರೆ ನೀವೆಲ್ರೂ ಅಲ್ಲಿ ಇರಲ್ವಲ್ಲ ಅಪ್ಪು. ಬುದ್ಧಿ ಬಂದಾಗಿಂದ ನಾನು ಅನಾಥಾಶ್ರಮದಲ್ಲಿ ಒಂಟಿತನ ಅನುಭವಿಸ್ತಾನೆ ಬೆಳೆದೆ. ಮತ್ತೆ ಇಂಥ ಅರಮನೆಯಿಂದ ದೂರ ಆಗಿ ಒಂಟಿತನ ಅನುಭವಿಸ್ಬೇಕಲ್ಲ ಅಂತ ನಾನು ಈ ರೀತಿ ಮಾಡಿದೆ. ಹೇಗಾದ್ರೆ ನಿನ್ ಕಾಲಿಗೆ ಬೀಳ್ತೀನಿ ಅಪ್ಪು, ನನ್ನ ಮತ್ತೆ ಒಂಟಿ ಮಾಡ್ಬೇಡ. ಸರಿ ಇನ್ ಯಾವತ್ತೂ ಈ ರೀತಿ ಮಾಡ್ಬೇಡ, ಆಯ್ತಾ? ಪ್ರಾಮಿಸ್. ಹಾಯ್ ಅಪ್ಪು. ನೋಡು, ನೀನ್ ಮನೆಗ್ ಬಂದೆ, ಬಟ್ ಅಂಜು. ಸಾರಿ ಅತ್ತೆ, ಅಂಜು ನನ್ಗೆ ಎಲ್ಲಾ ವಿಷಯನೂ ಹೇಳಿದ್ಲು. ನೀವೇನು ಬೇಜಾರ್ ಮಾಡ್ಕೋಬೇಡಿ. ಸ್ವಲ್ಪ ದಿನ ಅಷ್ಟೇ ಅತ್ತೆ. ನಮ್ಮ ಅಂಜು ವಾಪಸ್ ಈ ಮನೆಗ್ ಬರೋ ಹಾಗೆ ಏನಾದ್ರೂ ಪ್ಲಾನ್ ಮಾಡಿ ಕರ್ಸೋಣ. ಥ್ಯಾಂಕ್ ಯು ಪುಟ್ಟಿ. ಅತ್ತೆ, ಇವತ್ತು ಈವ್ನಿಂಗು ಅಜ್ಜಿದು ಬರ್ಡೇ, ಸೊ ನಾವೆಲ್ಲರೂ ಚೆನ್ನಾಗಿ ರೆಡಿ ಆಗೋಣ. ಸರಿ ಯು ಕ್ಯಾರಿ ಆನ್. ಬಾಯ್ ಬಡ್ಕಿ ರೂಮ್ ಎಲ್ಲ ಒಟ ಅನ್ಕೊಂಡು ಓಡಾಡ್ತಿರ್ಬೇಕಾಗಿತ್ತಲ್ಲ. ಯಾಕೆ ಸಾಹೇಬ್ರೆ ಈ ರೀತಿ ನೋಡ್ತಿದ್ದೀರಾ? ಏನಪ್ಪ, ಈ ದೀಪದ ಬೆಳಕಲ್ಲಿ ನೀವು ತುಂಬಾ ಹೊಸದಾಗಿ ಕಾಣಿಸ್ತಾ ಇದ್ರಿ, ನೋಡ್ಬೇಕು ಅನ್ನಿಸ್ತು. ನೋಡೋದ್ ತಪ್ಪು ಅಂತ ಹೇಳಿದ್ರೆ ಬಿಟ್ಬಿಡಿಪ್ಪ. ಸರಿ, ಈಗ ದೀಪ ಹಚ್ಚೋಣ. ಓ, ಹಚ್ಬೋದು. ಹೌದು, ಕರೆಂಟ್ ಹೋದ್ರೆ ಭಯ ಆಗಲ್ವಾ ನಿಂಗೆ? ಇಲ್ಲಪ್ಪ, ಆಗಲ್ಲ. ಅದು ಯಾಕೋ? ಇಷ್ಟೊಂದು ದೀಪ ಇದೆಯಲ್ಲ ಸಾಹೇಬ್ರೆ, ಇನ್ಯಾಕ್ ಭಯ ಆಗ್ಬೇಕು? ಒಂದ್ ವೇಳೆ ಹಂಗೂ ಭಯ ಆದ್ರೆ ಸಾಹೇಬ್ರೆ ಅಂತ ಕೂಗಿದ್ರೆ ಭೂಮಿ ಅಂತ ಓಡ್ ಬರ್ತಿರಲ್ಲ, ಮತ್ತೆ ಇನ್ಯಾಕ್ ನಂಗೆ ಚಿಂತೆ? ಓಹೋ, ಹಾಗೆ. ನೀವೇ ಹೇಳಿದ್ರಲ್ಲ ಸಾಹೇಬ್ರೆ, ನಿನ್ನ ಜೊತೆ ನನ್ನ ಕತೆ ಅಂತ. ಹಾಗೆ ನಮ್ಮಿಬ್ರ ಕತೆ ಈ ದೀಪದ ಜೊತೆ. ಏನ್ ನೋಡ್ತಾ ನಿಂತ್ಬಿಟ್ರಿ? ಇಲ್ಲೆಲ್ಲ ದೀಪಗಳಿದೆ, ಅಂಟಿಸಿ. ದೀಪದ ಬೆಳಕಲ್ಲಿ ನೀನ್ ತುಂಬಾ ಮುದ್ದ ಕಾಣಿಸ್ತಿದ್ಯಾ. ಹಾ, ಇಲ್ಲಿ ಮನೆಯವ್ರು ಯಾರು ಇಲ್ಲ, ಆದ್ರೆ ಮನ್ಸಿಂದಾನೆ ಹೇಳಿದ್ದು. ಯಾರು ಇಲ್ಲ ಅಂತಾನೆ ನಿಜ ಹೇಳಿದ್ದು. ಅಂಡ್ ಮೋರ್ ಓವರ್, ನೀನ್ ತುಂಬಾ ಒಳ್ಳೆ ಹುಡುಗಿ, ಜೀವನದಲ್ಲಿ ನಿಂಗೆಲ್ಲ ಒಳ್ಳೇದೇ ಆಗ್ಲಿ. ಚೆನ್ನಾಗಿದ್ಯಾ ಅಂತ ಹೇಳ್ದೆ, ಹೌದು. ಹಾಗಂತ ಮೈ ಮರ್ತ್ಬಿಡ್ತೀಯಾ? ದೀಪ ಅಣ್ಸು. ಯಾಕಮ್ಮ, ಏನಾಯ್ತು? ಈ ವರ್ಷ ಆದ್ರೂ ನನ್ ಹುಟ್ಟಿದ ಹಬ್ಬತ್ತಿನ ಶಾರದಾ ಬರ್ತಾಳೆ ಅನ್ಕೊಟ್ಟಿದ್ದೆ. ಅಮ್ಮ, ಇಷ್ಟು ವರ್ಷದಲ್ಲಿ ಶಾರದನ್ ಹುಡುಕ್ದಿರೋ ದಿನನೇ ಇಲ್ಲಮ್ಮ. ಎಲ್ಲಾ ವಿಷಯ ಗೊತ್ತಿದ್ದು ನೀನ್ ಈಗ ಮಾತಾಡಿದ್ರೆ ನನಗೆ ಹೇಗಾಗ್ಬೇಡ ಹೇಳು. ಮಾವ ಪ್ಲೀಸ್, ನೀವು ನೊಂದ್ಕೋಬೇಡಿ. ಅಜ್ಜಿ, ನೀವು ನನಗೆ ಅರ್ಥ ಆಗತ್ತೆ. ತುಂಬಾ ವರ್ಷಗಳಿಂದ ಶಾರದಾ ಅತ್ತೆನ ಹುಡುಕ್ತಾ ಇದೀವಿ. ಅವ್ರನ್ನ ಹುಡುಕಿ ಈ ಮನೆ ಕರ್ಕೊಂಬರೋದು ನಮ್ಗೆ ಅಷ್ಟು ಈಸಿ ಅಂತ ಅನ್ನಿಸ್ತಿಲ್ಲ. ಆದ್ರೆ ನಾನ್ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಮುಂದಿನ ವರ್ಷ ನಿಮ್ ಬರ್ಡೇ ಅಷ್ಟೊತ್ತಿಗೆ ಶಾರದಾ ಅತ್ತೆ ನಮ್ಮ ಮನೇಲಿ ಇರ್ತಾರೆ. ಇದಕ್ಕೆ ನಾನ್ ಗ್ಯಾರಂಟಿ. ಮುಂದಿನ ವರ್ಷ ನನ್ ಬರ್ತಡೆಗೆ ತಾನಿಟ್ಟಿದ್ದೋ ಇಲ್ವೋ? ಅಮ್ಮ ಪ್ಲೀಸ್ ಅಮ್ಮ, ಹೀಗೆಲ್ಲ ಮಾತಾಡ್ಬೇಡ. ನೋಡು, ನೀನಿನ್ನು ಮನಸ್ವಿನಿ ಮದ್ವೆ, ನಮ್ಮ ಮಂಜು ಮದ್ವೆನೆಲ್ಲ ನೋಡ್ಬೇಕಲ್ವಾ? ಅಷ್ಟೇ ಅಲ್ಲ, ಅಜಿತ್ತು ಭೂಮಿ ಮಕ್ಳನ್ನ ಎತ್ಕೊಂಡು ಆಡಿಸ್ಬೇಕಲ್ವಾ? ಅಜ್ಜಿ, ಕೇಕ್ ಕಟ್ ಮಾಡೋಣ. ಟೈಮ್ ಆಗತ್ತೆ. ಸರಿ, ಈಗ ಕೇಕ್ ಕಟ್ಟು. ರೆಡಿ? 3, 2, 1. ಅಜ್ಜಿ, ನಾನ್
ನಾನೇ ಪಾಯಸ ಮಾಡಿದ್ದೀನಿ, ನಾನೇ ನಿಮಗ್ ತಿನ್ಸ್ಬೇಕು ಅನ್ನೋ ಆಸೆ. ತಿನ್ನಿಸ್ಲಾ? ಇವತ್ತು ಅಜ್ಜಿ ಬರ್ಡೇ ಸೆಲೆಬ್ರೇಷನ್ ಟೈಮಲ್ಲಿ ಶಾರದತೆ ಸ್ಥಾನ ತುಂಬಿಟ್ಟೆ. ಯಾವ್ದೋ ಜನ್ಮದಲ್ಲಿ ನಾನು ಅವ್ರ ಹೆತ್ತ ಮಗಳಾಗಿದ್ರು ಆಗಿರ್ಬೋದಲ್ವಾ? ಈ ಜನ್ಮದಲ್ಲೇ ಆಗ್ಬಾರ್ದಿತ್ತ. ನೀನೇ ಮನಸ್ವಿನಿ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.